ಇದುವರೆಗೂ ಯಾಕೆ ಹೋರಾಟ ಮಾಡಿದ್ರು? ಇವನ್ ಹೈಯರ್ ಆಫೀಸರ್ಸ್ ಹೇಳಿದ್ರು ಗಿರೀಶ್ ಅಂತ ಲಂಚಗೋಸ್ಕರ ಅವ್ರು ನಮಗೆ ಮಾಡ್ತಾ ಇಲ್ಲ ಸರ್. 10 ವರ್ಷದಿಂದ ಬೆಸ್ಕಾಂ ಕರೀರಿ. 10 ವರ್ಷದಿಂದ ಯಾರು ಕೊಡ್ತೀರೋ ಕೊಡಿ. ಬೆಸ್ಕಾಂ ಯಾರಿದ್ದಾರೆ ಇಲ್ಲಿ? ಸಿ ಬರೀ ಕಳ್ರಿ ಒಂದು ನಿಮಿಷ. ಹೇಳಿದ್ದು ನಿಜನಾ? ಸತ್ಯ ಹೇಳ್ಬೇಕು. ಇಷ್ಟು ವರ್ಷದಿಂದ ಹೌದು ಸತ್ಯ ಸರ್. ವರ್ಷದಿಂದ ನಮ್ದು ಅಮೌಂಟ್ ಇದ್ ಮಾಡಿದಿರ ಹಾಗೆ ಇಟ್ಕೊಂಡಿದಾರೆ. ಕಾಸು ಕೊಟ್ರೆ ಮಾತ್ರ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ ಅವರು ಸರ್. ವಿದ್ವೇರ್ ಹತ್ರ ಸಹ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತಾನ ಮನುಷ್ಯ. ಬೈಲಿ ನೋಡ ಇಲ್ಲಿ. ಆ ಎಮ್ಮ ರಿಟೈರ್ಡ್ ಆಗಿ 2008ರಲ್ಲಿ ಯಾರು 7 ಅವನ್ ಪೆನ್ಷನ್ ಕೊಡಕ್ಕೆ 50,000 ರೂಪಾಯಿ ಲಂಚ ಕೇಳ್ದೆ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೂತವಂತೆ. ಅವ್ರು ಯಾರೋ ಡ್ಯೂ ಹಣ ಬರ್ಬೇಕಾಗಿತ್ತು ಸರ್. ಇಲ್ಲಿ ನೋಡಿ ಎಲ್ಲರೂ ಕೊಡಲ್ಲ ಅಯ್ಯಪ್ಪ. ಅವ್ನು ಗಿರೀಶ್ ಅವ್ನು ಕೇಳ್ತಾನಂತೆ. ಫಸ್ಟ್ ಸಸ್ಪೆಂಡ್ ಮಾಡಿ, ಆಮೇಲೆ ಎನ್ಕ್ವೈರಿ. ಅವನೇ ಗಿರೀಶ್ ಏನಾಗವನಲ್ಲಿ ಅಕೌಂಟ್ಸ್ ಆಫೀಸರ್ ನೋಡಿ. ಅವನ ಯಾರು ಗಿರೀಶ್ ಅಂತ. ಈಗ ತಗೋ ಇದನ್ನ ಇಟ್ಕೋ, ನನಗೊಂದು ಕಾಪಿ ಕೊಡು ವಾಪಸ್. ಇದನ್ನ ಅಲ್ಲಿ ಎನ್ರೋಲ್ ಮಾಡ್ಬೇಕು, ಜೆರಾಕ್ಸ್ ಮಾಡ್ಕೊಡ್ತಾರೆ. ಇದು ಇಟ್ಕೊಮ್ಮ. ಮಾತಾಡಿ. ಏನಿಲ್ಲ ಫ್ಯಾಮಿಲಿ ಹೇಳಿ, ಮೈಕಲ್ಲಿ ಹೇಳಿ ಅವ್ರಿಗೆ ಸಾಹೇಬ್. ಅವ್ರೇನೋ ಮಾಡ್ತಾ ಇದ್ದಾರೆ. ಹಲೋ ಸರ್, ನಂದೊಂದು ಸೈನ್ ಮಾಡಿಸ್ಕೊಡಿ ದಯವಿಟ್ಟು. ಇದು ನಾವು ಫ್ಯಾಮಿಲಿ ಟೆಗ್ ಅಪ್ಲೈ ಮಾಡಿದ್ರೆ ಮಾಡ್ತಾನೆ ಇಲ್ಲ ಸರ್ ಅದು.